ಆತ್ಮೀಯ ಎಲ್ಲ ದೇಶಭಕ್ತ ಬಂಧುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದು ನಮ್ಮ ರಾಷ್ಟ್ರಕ್ಕೆ ಅತ್ಯಂತ ಪವಿತ್ರವಾದ ದಿನ. ಪರಕೀಯರ ದಾಸ್ಯ ಶೃಂಖಲೆಗಳನ್ನು ಕಳಚಿ ದೆಹಲಿಯ ಕೆಂಪುಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಇಡೀ ರಾಷ್ಟ್ರವೇ ಸಂಭ್ರಮಿಸಿದ ದಿನ. ಅದೇ ರೀತಿಯಾಗಿ ಇನ್ನೊಂದು ಮಹತ್ವದ ದಿನ ಆಗಸ್ಟ್ 15, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನ. ಸಂಗೊಳ್ಳಿ ರಾಯಣ್ಣನವರು ಕನ್ನಡ ನಾಡಿನ ಹೆಮ್ಮೆಯ ಪುತ್ರ. ಕನ್ನಡ ನಾಡಿನ ಪ್ರತಿಯೊಂದು ಮನೆ ಹಾಗೂ ಮನಗಳಲ್ಲಿ ತಮ್ಮ ಶೌರ್ಯದಿಂದ, ಕ್ರಾಂತಿಯ ಜ್ಯೋತಿಯಿಂದ ಇವತ್ತು ಮನೆಮಾತಾಗಿದ್ದಾರೆ. ಅಂಥ ಸಂಗೊಳ್ಳಿ ರಾಯಣ್ಣನವರು ತಮ್ಮದೇ ಆದ ವಿಶಿಷ್ಟ ಹೋರಾಟದಿಂದ ಕತ್ತಿವರಸೆ, ಗೆರಿಲ್ಲಾ ಯುದ್ಧಗಳಂತಹ ಯುದ್ಧದ ಅನೇಕ ಉಪಾಯಗಳನ್ನು ಕರಗತ ಮಾಡಿಕೊಂಡು ಬ್ರಿಟಿಷರನ್ನು ಈ ದೇಶದಿಂದ ಓಡಿಸುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. 1857ರ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೆ ಭಾರತದಲ್ಲಿ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿದ ವೀರ ಯೋಧ ಸಂಗೊಳ್ಳಿ ರಾಯಣ್ಣ. ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ನವ ಭಾರತದ ಲೀಲೆ ಎಂಬಂತೆ ತನ್ನ ದೇಹವನ್ನೇ ತನ್ನ ಇಡೀ ಜೀವಮಾನದ ಬದುಕಿರುವವರೆಗೂ ರಾಷ್ಟ್ರ ಸೇವೆಗಾಗಿ ಮುಡಿಪಾಗಿಟ್ಟು ನೇಣುಗಂಬವನ್ನೇರಿದ ಮಹಾನ್ ಕ್ರಾಂತಿ ಜ್ಯೋತಿ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ನಮ್ಮ ಕನ್ನಡ ನಾಡಿಗೆ ಅತ್ಯಂತ ಹೆಮ್ಮೆಯ ಪುತ್ರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವುದನ್ನು ನಾವು ಗಂಡು ಮೆಟ್ಟಿನ ನೆಲ ಅಂತ ಕರಿತೀವಿ, ಬೆಳಗಾಂ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಲಪ್ರಭಾ ನದಿ ತೀರದ ಸಂಗೊಳ್ಳಿಯಲ್ಲಿ ಜನಿಸಿ ಇಡೀ ರಾಷ್ಟ್ರದಲ್ಲೇ ಮನಮಾತಾಗಿರುವ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ. ಸಂಗೊಳ್ಳಿ ರಾಯಣ್ಣ ಅಂತಂದರೆ ಕೇವಲ ಒಂದು ಹೆಸರಲ್ಲ, ಅದರಲ್ಲಿ ಶಕ್ತಿ ಇದೆ, ಯುಕ್ತಿ ಇದೆ, ಸ್ವಾತಂತ್ರ್ಯದ ಪ್ರೇಮವಿದೆ, ದೇಶ ಪ್ರೇಮವಿದೆ, ಛಲ, ಧೈರ್ಯ, ಸಾಹಸ ಹಾಗೂ ತ್ಯಾಗದ ಪ್ರತೀಕ ಸಂಗೊಳ್ಳಿ ರಾಯಣ್ಣ. ಅಂಥ ಮಹಾನ್ ದೇಶಭಕ್ತನ ಜನ್ಮದಿನ. ಆ ಜನ್ಮದಿನ ಎಷ್ಟೊಂದು ಮುಖ್ಯ ಅಂತಂದರೆ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ. ಸಂಗೊಳ್ಳಿ ರಾಯಣ್ಣ ಹುತಾತ್ಮನಾದ ದಿನ ಈ ದೇಶ ಪ್ರಜಾರಾಜ್ಯ ಗಣರಾಜ್ಯವಾಗಿ ಪರಿಣಮಿಸಿದೆ. ಇಂಥ ಒಬ್ಬ ಮಹಾನ್ ದೇಶಭಕ್ತನ ಸವಿ ನೆನಪುಗಳನ್ನು, ಸ್ವಾತಂತ್ರ್ಯದ ಅಮರ ಚರಿತ್ರೆಯ ನೆನಪಿನಲ್ಲಿ ದ್ರವ ನಕ್ಷತ್ರದಂತೆ ಹೊಳೆಯುವ ಕನ್ನಡದ ವೀರ ಸಂಗೊಳ್ಳಿ ರಾಯಣ್ಣ. ಅಂಥ ವೀರ ಸಂಗೊಳ್ಳಿ ರಾಯಣ್ಣ ರಾಷ್ಟ್ರಕ್ಕಾಗಿಯೇ ತನ್ನ ಜೀವಮಾನವನ್ನು ಸವೆದು ಕಿತ್ತೂರ ಸಂಸ್ಥಾನದ ಬಂಧ ಮುಕ್ತಿಗಾಗಿ ಹೋರಾಡಿ ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿ, ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗಿ, ಭಾರತದ ಈ ಪ್ರಖರ ಬೆಳಕಿನಲ್ಲಿ, ಭಾರತದ ಸ್ವಾತಂತ್ರ್ಯ ಹೋರಾಟದ ಕ್ಷಿತಿಜದಲ್ಲಿ ತನ್ನದೇ ಆದ ವಿಶಿಷ್ಟ ಪ್ರಭಾವವನ್ನು ಬೀರಿದ್ದಾರೆ. ಅಂಥ ಸಂಗೊಳ್ಳಿ ರಾಯಣ್ಣನವರು ಬಹುತೇಕ ಈ ರಾಷ್ಟ್ರದ ಹೊಸ ನೆತ್ತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ ಕಟ್ಟೋಣ ಬಾವೊಂದು ಹೊಸ ನಾಡೊಂದನು ರಸದ ಬೀಡೊಂದನು ಎಂಬ ಆ ಕವಿವಾಣಿಯಂತೆ ಇನ್ನೂ 33-34ನೇ ವಯಸ್ಸಿನಲ್ಲಿರುವಾಗಲೇ ತನ್ನ ಜೀವವನ್ನು ರಾಷ್ಟ್ರಕ್ಕಾಗಿ ಸಮರ್ಪಿಸಿದ ಮಹಾನ್ ಯೋಧ ಸಂಗೊಳ್ಳಿ ರಾಯಣ್ಣ. ಎಲಬುಗಳ ತೊಲೆಗಳಲ್ಲಿ, ಮಾಂಸದ ಮಣ್ಣಿನಲ್ಲಿ, ನೆತ್ತರಿನ ನೀರಿನಲ್ಲಿ, ಬಿಡುಗಡೆಯ ಸಿರಿಗುಡಿಯ ಮಸಣದಲ್ಲಿ ಕಟ್ಟು, ಪಾವನದ ತಾಯಡಿಯ ಬಲ್ಮೆಯಲ್ಲಿ ಮುಟ್ಟು, ಆತ್ಮವಚ್ಯುತವೆಂದು ಜನ್ಮಗಳು ಬಹವೆಂದು, ಭಾರತಾಂಬೆಗೆ ಜಯವೆಂದು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಎಂಬಂತೆ ತನ್ನ ಜೀವಿತಾವಧಿಯಲ್ಲಿ ಯಾವುದಕ್ಕೂ ಹಿಂಜರಿಯದೆ ಬ್ರಿಟಿಷರ ಅನೇಕ ಕುತಂತ್ರಗಳಿಗೆ, ಸ್ವಜನರ ಕುತಂತ್ರಗಳಿಗೆ ಹಿಂಜರಿಯದೆ ತನ್ನ ರಾಷ್ಟ್ರಕ್ಕಾಗಿ ತನ್ನ ಪ್ರಾಣಾರ್ಪಣೆ ಸಲ್ಲಿಸಿದ ಆ ಮಹಾನ್ ಯೋಧ, ನನ್ನ ಹೆಸರಿನಲ್ಲಿ ನನ್ನ ರಾಷ್ಟ್ರದ ಉಸಿರು ಇದೆ, ನನ್ನ ಮಣ್ಣಿನಲ್ಲಿಯೂ ಸಹಿತ ನನ್ನ ದೇಶದ ಕಂಪು ಸೂಸುತ್ತದೆ ಎಂದು ಹೇಳಿ ನನ್ನಂಥ ಒಬ್ಬ ರಾಯಣ್ಣನನ್ನು ಗಲ್ಲಿಗೇರಿಸಬಹುದು. ಆದರೆ ಈ ರಾಷ್ಟ್ರದಲ್ಲಿ ಸಾವಿರಾರು ನನ್ನಂಥ ದೇಶಭಕ್ತ ರಾಯಣ್ಣನವರು ಹುಟ್ಟಿ ಜನ್ಮ ತಾಳಿ ಈ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಿ ಒಂದು ದಿನ ನಡುರಾತ್ರಿಯಲ್ಲಿ ಈ ದೇಶವನ್ನು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ನಿಮಗೆ ಬರ್ತದೆ ಅಂತಕ್ಕಂಥ ಮಾತನ್ನು ಬ್ರಿಟಿಷರಿಗೆ ಹೇಳಿ ನೇಣುಗಂಬವನ್ನೇರಿ ಹುತಾತ್ಮನಾಗಿ ಕನ್ನಡ ನಾಡಿನ ಈ ರಾಷ್ಟ್ರದ ಭಾರತ ಮಾತೆಯ
ಹೆಮ್ಮೆಯ ಪುತ್ರನಾಗಿ ಈ ಮಣ್ಣಿನಲ್ಲಿ ಬೆಳಗಿದ ರಾಯಣ್ಣರಿಗೆ ಕೋಟಿ ಕೋಟಿ ನಮನಗಳು.